ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, FMCG ಕಂಪ್ನೀಸ್ ಟು ರಿಪೋರ್ಟ್ ಫ್ಲಾಟ್ ಟು ವೀಕ್ ರಿಸಲ್ಟ್ಸ್. FMCG ಕಂಪ್ನೀಸದು ಗ್ರಾಸ್ ಮಾರ್ಜಿನ್ ಕಮ್ಮಿ ಆಗಲಿಕ್ಕಿದೆ ಹಾಗೂ ಫ್ಲಾಟ್ ಆಪರೇಟಿಂಗ್ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡ್ಬೋದು ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರಿಗೆ. ಯಾಕಂದರೆ ಹೈ ಇನ್ಫ್ಲೇಷನ್ ಇದೆ ಹಾಗೂ ಇನ್ಪುಟ್ ಕಾಸ್ಟು ಜಾಸ್ತಿ ಆಗಿದೆ. ಸುಮಾರು FMCG ಕಂಪ್ನೀಸು ಲೋ ಸಿಂಗಲ್ ಡಿಜಿಟ್ ರೈಸ್ ಇನ್ ರೆವಿನ್ಯೂನು ರಿಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾಕಂದರೆ ಎಷ್ಟೋ ರಾ ಮೆಟೀರಿಯಲ್ಸು ಅಥವಾ ಅವರ ಏನು ಇನ್ಪುಟ್ ಮೆಟೀರಿಯಲ್ಸ್ ಇದೆ, ಕೊಪ್ಪರ, ವೆಜಿಟೇಬಲ್ ಆಯಿಲು, ಪಾಮ್ ಆಯಿಲ್ ಎಲ್ಲನೂ ತುಂಬ ಜಾಸ್ತಿ ಆಗಿದೆ ಲಾಸ್ಟ್ ಫ್ಯೂ ಮಂತ್ಸಲ್ಲಿ. ನ್ಯೂಸ್ ನಂಬರ್ 2, NHAI ಪ್ರೀಪೇಸ್ ಲೋನ್ಸ್ ಟು ಸೇವ್ ಇಂಟ್ರೆಸ್ಟ್. ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಕೆಲವು ಲೋನ್ಸನ್ನು ಪ್ರೀಪೇ ಮಾಡಿದ್ದಾರೆ ವರ್ತ್ 56,000 crores ಈ ಫೈನಾನ್ಷಿಯಲ್ ಇಯರಲ್ಲಿ. ಸೊ ದಟ್ ಅವ್ರಿಗೆ ಇಂಟ್ರೆಸ್ಟ್ ಕಾಸ್ಟಲ್ಲೇ 1,200 ಕೋಟಿ ಸೇವ್ ಆಗಿದೆ. ಟೋಟಲ್ ಡೆಟ್ಟು ಬಿಗಿನಿಂಗ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರಲ್ಲಿ 3.35 lakh crores ಇತ್ತು NHAIದು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ. ಹಾಗೂ ಕೆಲವು ಹೈ ಇಂಟ್ರೆಸ್ಟ್ ರೇಟ್ ಲೋನನ್ನು ಅವರು ಫಸ್ಟು ಪ್ರೀಪೇ ಮಾಡಿದ್ದಾರೆ ಅಥವಾ ತೀರಿಸಿದ್ದಾರೆ ಸೊ ದಟ್ ಅವ್ರಿಗೆ ಎಷ್ಟೋ ಇಂಟ್ರೆಸ್ಟ್ ಸೇವ್ ಆಗಲಿ ಅಂತ. ನ್ಯೂಸ್ ನಂಬರ್ 3, ಸ್ಯಾಲ್ರಿ ಆಫ್ 48 crore ಪರ್ ಡೇ ಫಾರ್ ದ CEO. ಜಗದೀಪ್ ಸಿಂಗ್ ಅಂತ ಇವರು US ಕಂಪ್ನಿ ಕ್ವಾಂಟಮ್ ಸ್ಕೇಪ್ದು ಫೌಂಡರ್ ಹಾಗೂ CEO. ಅವರು ಒಂದು ಗ್ಲೋಬಲ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅವರ ಆ್ಯನ್ಯುವಲ್ ಸ್ಯಾಲ್ರಿ 17,500 crore rupees, ಅಂದರೆ ಆ್ಯಾವ್ರೇಜ್ ಆಗಿ ಡೈಲಿ ಇನ್ಕಮ್ 48 crores. ಇವರು ಹೈಯೆಸ್ಟ್ ಪೇಡ್ ಪರ್ಸನ್ ಇನ್ ದ ವರ್ಲ್ಡ್ ಸದ್ಯಕ್ಕೆ. ಹಾಗೂ ಎಷ್ಟೋ ದೊಡ್ಡ ಕಂಪ್ನಿದು ರೆವಿನ್ಯೂಕ್ಕಿಂತ ಜಾಸ್ತಿ ಅವರ ಸ್ಯಾಲ್ರಿನೇ. ಕ್ವಾಂಟಮ್ ಸ್ಕೇಪು ಇದೊಂದು US ಬೇಸ್ಡ್ ಕಂಪ್ನಿ ಸ್ಪೆಷಲೈಸಿಂಗ್ ಇನ್ ಅಡ್ವಾನ್ಸ್ಡ್ ಬ್ಯಾಟ್ರಿ ಟೆಕ್ನಾಲಜಿ, ಪರ್ಟಿಕ್ಯುಲರ್ಲಿ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ವೆರಿ ಇಂಟ್ರೆಸ್ಟಿಂಗ್ ರೆಕಾರ್ಡ್ ಇದು ಈ ಪರ್ಟಿಕ್ಯುಲರ್ ಪರ್ಸನ್ದು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕಂಬೈನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ದ ಟಾಪ್ 4 ಕಂಪ್ನೀಸು ಇಂಡಿಯಾದಲ್ಲಿ ಇದ್ದಿದ್ದು 96,000 crores ಕಮ್ಮಿಯಾಗಿದೆ ಲಾಸ್ಟ್ ವೀಕು. ಹಾಗೂ HDFC ಬ್ಯಾಂಕ್ದು ಮಾರ್ಕೆಟ್ ಕ್ಯಾಪೇ 37,026 crores ಕಮ್ಮಿಯಾಗಿದೆ ಲಾಸ್ಟ್ ವೀಕು. ಯೂನಿಯನ್ ಬಜೆಟ್ ಫೈನಾನ್ಷಿಯಲ್ ಇಯರ್ 2025-26ಗೆ 1ನೇ ತಾರೀಕು ಫೆಬ್ರವರಿ 2025 ಅನೌನ್ಸ್ ಆಗುತ್ತೆ. ಅದು ಸ್ಯಾಟರ್ಡೇ ಬರ್ತಾ ಇದೆ. ಆದರೂ ಸ್ಟಾಕ್ ಮಾರ್ಕೆಟ್ಸ್ ಓಪನ್ ಇಟ್ಕೊಳ್ತಾರಂತ ಅನೌನ್ಸ್ಮೆಂಟ್ ಆಲ್ರೆಡಿ ಬಂದಿದೆ. ಇಂಡಿವಿಜುವಲ್ಸ್ ಹಾಗೂ ಕಂಪ್ನೀಸ್ ಹೋಪ್ ಮಾಡ್ತಾ ಇದ್ದಾರೆ ಏನಾದರೂ ಟ್ಯಾಕ್ಸ್ ಕಟ್ ಆಗುತ್ತಾ ಅಂತ. ಯಾಕಂದರೆ ಟ್ಯಾಕ್ಸು ದಿನ ದಿನ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಗೌರ್ಮೆಂಟ್ನಿಂದ. ಆದರೆ ಎಕ್ಸ್ಪರ್ಟ್ಸ್ ಪ್ರಕಾರ ಮೋಸ್ಟ್ಲಿ ಟ್ಯಾಕ್ಸ್ ಕಟ್ಸು ಇಲ್ಲದೇ ಇರ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.